ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬಯಿಯ ಕಲಾ ಸಂಸ್ಥೆಗಳಲ್ಲಿ ಒಂದಾದ ವೀರಕೇಸರಿ ಕಲಾವೃಂದದ 37ನೇ ವಾರ್ಷಿಕ ಸಮಾರಂಭವು ಮಾಟುಂಗ ಕರ್ನಾಟಕ ಸಂಘ ಸಭಾಗೃಹದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಬಳಿಕ ನಡೆದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಉದ್ಯಮಿ ಪಯ್ಯಾರು ರಮೇಶ್ ಶೆಟ್ಟಿ ಸ್ವಾಗತಿಸಿದರೆ, ಉಪಾಧ್ಯಕ್ಷ ನ್ಯಾಯವಾದಿ ಗುಣಾಕಾರ್ ಶೆಟ್ಟಿ ಸಂಸ್ಥೆಯ ಬಗ್ಗೆ ಮಾತನಾಡಿದರು. ಹಲವಾರು ಸಂಸ್ಥೆಗಳು ತುಳು ಕನ್ನಡ ಜನರ ಹಿತಕ್ಕಾಗಿ ಸಮಾಜಪರ ಕಾರ್ಯಗಳನ್ನು ಮಾಡುತ್ತಾ ಶೈಕ್ಷಣಿಕ, ಧಾರ್ಮಿಕ, ಸಾಹಿತ್ಯಿಕ ಹಾಗೂ ಕಲಾತ್ಮಕ ಕಾರ್ಯಗಳನ್ನು ಆಚರಿಸ್ತಾ ಬರುತ್ತಾ ಇದೆ. ಅದರಲ್ಲಿ ಎತ್ತಿದ ಹೆಸರು ವೀರಕೇಸರಿ ಕಲಾವೃಂದ. ಈ ಸಂದರ್ಭ ಹಲವಾರು ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಸಮಾಜ ಸೇವೆಗೈಯುತ್ತಿರುವ ಚಿತ್ರಾಪು ಕೆಎನ್ ಕೊಟ್ಯಾನ್, ಯಕ್ಷಗಾನ ಭಾಗವತೆ ದಯಾಮಣಿ ಎಕ್ಕಾರು, ಶಿಕ್ಷಣ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಶಿಕ್ಷಕ ಜೈರಾಜ್ ಜೈನ್ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನಿತರ ಪರವಾಗಿ ಕೆಎನ್ ಕೊಟ್ಯಾನ್ ಮಾತನಾಡಿದರು. ವೀರಕೇಸರಿದ ಎಷ್ಟೋ ಕಾರ್ಯಕ್ರಮಗಳು ಬರ್ತದೆ. ಒಂದು ಲಾಸ್ಟ್ದ ಸೀಟೆಡ್ ಕುಲೊಂದುತ್ತೇನೆ ಅಂಚದಪ್ಪನ ಇನಿ ನಾನು ಅಲ್ತದ್ದು ಹೋಯ್ತು ಅಂತ ಬರ್ತದೆ. ನಟ 4 ಜನ ಎದುರು ಎಡ್ಡೆ ಮನಸ್ತಕಲ್ನೇ ಎದುರು ನನಗೆ ಗೌರವ ಭಾರಿ ಖುಷಿ. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಅತಿಥಿ ಗಣ್ಯರು ವೀರಕೇಸರಿ ಕಲಾವೃಂದದ ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ ಸೇವೆಯನ್ನು ಶ್ಲಾಘಿಸಿದರು. ದೇಹದಾಢ್ಯ ಪಟು ರೋಹಿತ್ ಶೆಟ್ಟಿ, ಸಾಂಸ್ಕೃತಿಕ ರಂಗದ ಸಾಧನೆಗಾಗಿ ಅಂಜನಾ ಎಂ ಶೆಟ್ಟಿ, ಭರತನಾಟ್ಯ ಕಲಾವಿದೆ ಜ್ಯೋತ್ಸ್ನಾ ದೇವಡಿಗ ಅವರನ್ನು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕಡಂದಲೆ ಸುರೇಶ್ ಭಂಡಾರಿ ತನ್ನ ಅನಿಸಿಕೆ ತಿಳಿಸಿದರು. ಯಾವುದೇ ಒಂದು ರಕ್ತ ಸಂಬಂಧವಿಲ್ಲದೆ ಹೃದಯ ಸಂಬಂಧವನ್ನು ಬೆಸೆದುಕೊಂಡು ನಾವು ತುಳುಗನ್ನಡಿಗರು ಮಾಡುವಂತ ಈ ಸಾಮಾಜಿಕ ಕೆಲಸ, ನಾವು ಮಾಡುವಂತ ಈ ಬಾಳು ಖಂಡಿತವಾಗಿ ಅನ್ಯರಿಗೆ, ಬೇರೆಯವರಿಗೆ ಮಾದರಿ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಯಾವುದೇ ಕಾರ್ಯವು ಅದು ಪ್ರದರ್ಶನವಾಗಿರಬಾರದು, ಅದು ನಿದರ್ಶನವಾಗಿರಬೇಕು ಅಂತೇಳಿ ನನಗೆ ಖಂಡಿತವಾಗಿ ಅನಿಸ್ತದೆ. ಈ ವೀರಕೇಸರಿ ಕಲಾವೃಂದಕ್ಕೆ ಅದು ಮಾತು 100% ಅದು ಖಂಡಿತವಾಗಿ ಅದಕ್ಕೆ ಅನ್ವಯವಾಗ್ತದೆ. ಜೊತೆ ಕಾರ್ಯದರ್ಶಿ ನವೀನ್ ಜಿ ಕರ್ಕೇರ ಕಾರ್ಯಕ್ರಮ ನಿರೂಪಿಸಿದರು. ಸಂಸ್ಥೆಯ ಗೌರವ ಕಾರ್ಯದರ್ಶಿ ರಮೇಶ್ ಶಿವಪುರ, ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷ ಶ್ಯಾಮರಾಜ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ವೀರಕೇಸರಿ ಕಲಾವೃಂದದ ಮಹಿಳಾ ಸದಸ್ಯರು ಮತ್ತು ಮಕ್ಕಳು ಯಕ್ಷಗಾನ ಪ್ರದರ್ಶನ ನೀಡಿದರು. ಕ್ಯಾಮರಾ ಸಹಪಾಠಿ ಇನ್ನಂಜೆ ಜೈರಾಮ್ ಜೊತೆ ಸವಿತಾ, ಮುಂಬೈ ನ್ಯೂಸ್ಗಾಗಿ.